ಇನ್ನು ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿದೆ. ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೂ ಕೂಡ ಕರೆ ಕೊಟ್ಟಿದೆ. ನಾಳೆಯಿಂದ ಅಧಿವೇಶನ ಶುರುವಾಗಲಿದ್ದು ರಾಜೀನಾಮೆ ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡು ಸದನದಲ್ಲೂ ಸಮರಕ್ಕೆ ಕೇಸರಿ ಪಡೆ ಸಜ್ಜಾಗಿದೆ. ಅತ್ತ ಕೈಪಡೆ ಕೂಡ ಬತ್ತಳಿಕೆಯನ್ನ ರೆಡಿ ಮಾಡಿಕೊಂಡಿದೆ. ಬಿಜೆಪಿಗೆ ನಾಗೇಂದ್ರ ಟಾರ್ಗೆಟ್, ರಾಜೀನಾಮೆಗೆ ಪಟ್ಟು. ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸದನ ಪ್ರಾರಂಭ ಆಗುವ ಮುಂಚಿತವಾಗಿ ದಲಿತರ ಅಮೌಂಟ್ ಅನ್ನ ನುಂಗಿರುವಂತವ್ರನ್ನ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು. ನಾನು ಆರೋಪಿ ಇಲ್ಲ, ಅಪರಾಧಿ ಅಲ್ಲ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು. ಇಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೇಸರಿ ಪಡೆ ಪ್ರತಿಭಟನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಕೇಸ್ ದೊಡ್ಡ ಸದ್ದು ಮಾಡಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಿಜೆಪಿಗೆ ಅಸ್ತ್ರವಾಗಿತ್ತು. ಬಿ ನಾಗೇಂದ್ರ ರಾಜೀನಾಮೆ ಕೊಡಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಇದೀಗ ನಾಗೇಂದ್ರರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿರೋದು ಬಿಜೆಪಿಯನ್ನ ಕೆರಳಿಸಿದೆ. ಮುಂಗಾರು ಅಧಿವೇಶನಕ್ಕೂ ಮುನ್ನ ನಾಗೇಂದ್ರ ರಾಜೀನಾಮೆ ಬೇಕು, ಇಲ್ಲವಾದ್ರೆ ಸದನದ ಹೊರಗೂ ಮತ್ತು ಒಳಗೂ ಹೋರಾಟ ಮಾಡುವುದಾಗಿ ಬಿಜೆಪಿ ಎಚ್ಚರಿಕೆ ನೀಡಿದೆ. ಇದರ ಜೊತೆಗೆ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಸಚಿವ ನಾಗೇಂದ್ರ ವಿರುದ್ಧ ಬುಸುಗುಡ್ತಾ ಇರುವ ಬಿಜೆಪಿ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಕೈಪಡೆ ಕೂಡ ಕೆಂಡವಾಗಿದೆ. ರಾಜೀನಾಮೆ ಪಡೆಯುವ ಪ್ರಶ್ನೆನೇ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ದಲಿತರ ಅಮೌಂಟ್ ಅನ್ನ ನುಂಗಿರುವಂತವ್ರನ್ನ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡ್ರೆ ಇಡೀ ಕ್ಯಾಬಿನೆಟೇ ಕರಪ್ಟ್ ಅಂತ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ 31 ಕೇಸು, ದಿನ ಕೋರ್ಟು, ದಲಿತರ ಹಣ ನುಂಗಿರುವಂಥದ್ದು ಇವತ್ತಿಂದ ಪ್ರಾರಂಭ. ನಮ್ಮೆಲ್ಲ ಜಿಲ್ಲೆಗಳಲ್ಲಿ ಅದು ಪ್ರಾರಂಭ. ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ MLAಗಳು, MLCಗಳು, ಪ್ರಮುಖರೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತಾರೆ. ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸದನ ಪ್ರಾರಂಭ ಆಗುವ ಮುಂಚಿತವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸದನದ ಹೊರಗಡೆ ಮತ್ತು ಸದನದ ಒಳಗಡೆನೂ ಕೂಡ ಎಲ್ಲಿಯವರೆಗೂ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ನಾವತ್ತು ಸದನದಲ್ಲಿ ಇದನ್ನು ಹೋರಾಟ ಮಾಡ್ತೇವೆ, ರಾಜೀನಾಮೆಯನ್ನ ಪಡೆದುಕೊಳ್ಳೋವರೆಗೂ. ಈಗ ಮಂತ್ರಿ ಅಂತ ಮಾಡಿದ್ದಾರೆ, ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂಥ ಪ್ರಶ್ನೆಗೆ ಉದ್ಭವಿಸೋದಿಲ್ಲ. ಯಾಕಂದರೆ ಈಗಾಗಲೇ ಅವ್ರ ಮ್ಯಾಗ ನಮ್ಮ ಲೋಕಾಯುಕ್ತ ಏನೂ ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮ್ಯಾಗ ಅವ್ರಿಗೆ ಮಾಡಿದ್ದಾರೆ ಅಷ್ಟೇ. ಇಂದು ಸಚಿವರ ಜೊತೆ ಸಿಎಂ ಸಭೆ, ವಿಪಕ್ಷ ಕಟ್ಟಿಹಾಕಲು ತಂತ್ರ. ಅಧಿವೇಶನದಲ್ಲಿ ವಿಪಕ್ಷಗಳನ್ನ ಕಟ್ಟಿಹಾಕಲು ಸಿಎಂ ಡಿಕೆ ಶಿವಕುಮಾರ್ ರಣತಂತ್ರ ರೂಪಿಸಿದ್ದಾರೆ. ಇವತ್ತು ಸಚಿವರ ಜೊತೆ ಸಿಎಂ ಡಿಕೆಶಿ ಸಭೆ ನಡೆಸಲಿದ್ದಾರೆ. ವಿಪಕ್ಷಗಳ ಪ್ರತಿಯೊಂದು ಆರೋಪಕ್ಕೂ ತಕ್ಕ ಕೌಂಟರ್ ಕೊಡುವಂತೆ ಸಿಎಂ ಡಿಕೆ ಶಿವಕುಮಾರ್ ಪಾಠ ಮಾಡಲಿದ್ದಾರೆ. ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಎಂದ ನಾಗೇಂದ್ರ. ದಲಿತ ಸಚಿವನಾಗಿರೋದಕ್ಕೆ ಬಿಜೆಪಿ ಸಹಿಸ್ತಾ ಇಲ್ಲ ಅಂತ ಬಿ ನಾಗೇಂದ್ರ ಕಿಡಿಕಾರಿದ್ದಾರೆ. ನಾನು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಎಂದಿದ್ದಾರೆ. ಅನುಮತಿ ತೆಗೆದುಕೊಂಡೇ ದೆಹಲಿಗೆ ಹೋಗಿದ್ದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾನು ಏಟು ತಿಂದ ಹುಲಿ, ರಾಜ್ಯ ಮೆಚ್ಚುವಂತಹ ಕೆಲಸ ಮಾಡ್ತೀನಿ, ನೋಡ್ತಾ ಇರಿ ಎಂದಿದ್ದಾರೆ. ನಾನು ಆರೋಪಿ ಇಲ್ಲ, ಇನ್ನ ಇದಲ್ಲ, ತಪ್ಪಿತಸ್ಥ ಅಲ್ಲ, ಅದಕ್ಕೆ ಅಪರಾಧಿ ಅಲ್ಲ. ನನಗೆ ಅದೆಲ್ಲ ಕೂಡ ನ್ಯಾಯ ದೇವರ ಮೇಲೆ ನನಗೆ ನಂಬಿಕೆ ಇದೆ. ಅದರಲ್ಲಿ ಮುಕ್ತವಾಗಿ ಬರ್ತೀನಿ ಅಂತ ನಂಬಿಕೆ ಕೂಡ ಇದೆ. ಈ ಬಾರಿ ನಾನು ಒಂದು ಏನಂತಾರೆ, ಒಂದು ಏಟ್ತಿಂದ ಹುಲಿ ಆಗಿದ್ದೀನಿ ನಾನು. ಈ ಬಾರಿ ನೀವೆಲ್ಲ ನೋಡ್ತೀರಿ, ನಾವು ರಾಜ್ಯ ಮೆಚ್ಚುವಂತ ಕೆಲಸ ಮಾಡ್ತೀನಿ. ಇನ್ನು ನಾಗೇಂದ್ರ ಪರ ಬ್ಯಾಟ್ ಬೀಸಿರುವ ಸಚಿವ ಶಿವರಾಜ್ ತಂಗಡಿಗೆ ಬಿಜೆಪಿ ನಾಯಕರ ತಟ್ಟೆಯಲ್ಲಿ ಕತ್ತೆ ಬಿದ್ದಿದೆ. ಕಾಂಗ್ರೆಸ್ ನಾಯಕರ ತಟ್ಟೆಯಲ್ಲಿ ನೊಣ ಹುಡುಕ್ತಾ ಇದ್ದಾರೆ ಅಂತ ಕುಟುಕಿದ್ದಾರೆ. ಅವರು ಆರೋಪಿ ಅಷ್ಟೇ, ಶಿಕ್ಷೆ ಆಗಿದೆನಾ? ಆರೋಪಿ ಎಷ್ಟು ಮಂದಿ ಆರೋಪಿ ಇಲ್ಲ ರಾಜಕಾರಣಿಗಳು ಹೇಳಿ? ಆರೋಪಿನೇ ಬೇರೆ, ಶಿಕ್ಷೆನೇ ಬೇರೆ. ಪಕ್ಕಕ್ಕೆ ಗೆಳೆಯ ಜನಾರ್ದನ್ ರೆಡ್ಡಿ ಇಡೀ ಗುಡ್ಡನ ಹೊಡೆದ, ಭ್ರಷ್ಟಾಚಾರ ಕಾಣಲಿಲ್ಲ ನಾವಾಗ. ಮಂದಿ ಇದ್ರೊಳಗೆ ಮೈನ್ಸ್ದೊಳಗೆ ರಾತ್ರಿ ಇದನ್ನು ಮಣ್ಣು ಎತ್ತಿದ್ರು, ಅವಾಗ ಭ್ರಷ್ಟಾಚಾರ ಕಾಣಲಿಲ್ಲ. ಇವ್ರೇನು ಎಲ್ಲರೂ ಸಾಚೆಗಳ, ಇವರು ಎಲ್ಲರೂ ಬೇಲ್ ಮ್ಯಾಗ ಇದ್ದಾರೆ. BJP ಇದ್ದಾರೆ ಭಾಳಷ್ಟು ಮಂದಿ ಬೇಲ್ ಮೇಲೆ ಇದ್ದಾರೆ.
ನಾಗೇಂದ್ರ ರಾಜೀನಾಮೆಗಾಗಿ ಹಠ ಹಿಡಿದಿರುವ ಕಮಲ ಕಲಿಗಳು ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಕಹಳೆ ಮೊಳಗಿಸಲಿದ್ದಾರೆ. ಇತ್ತ ವಿಪಕ್ಷಗಳ ದಾಳಕ್ಕೆ ಪ್ರತಿದಾಳ ಉರುಳಿಸುವುದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ನಾಳೆಯಿಂದಲೇ ಮುಂಗಾರು ಅಧಿವೇಶನದಲ್ಲಿ ದೊಡ್ಡ ಹಂಗಾಮ ನಡೆಯೋದು ಖಚಿತವಾಗಿದೆ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.